ಒಟ್ಟಾರೆ ಈ ಹೋರಾಟ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಹೋರಾಟ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಹಳಷ್ಟು ಜನ ಬಂದವರು ಜಾಗ ಸಿಗ್ತಾ ಇಲ್ಲ ಅಥವಾ ಮೈಕ್ ಸರಿ ಕೇಳ್ತಾ ಇಲ್ಲ ಅಂತ ಹೇಳಿ ಈ ಹೋರಾಟದ ಜಾಗ ಬಿಟ್ಟು ಹೋಗ್ತಾ ಇದ್ದಾರೆ. ಯಾರೂ ಕೂಡ ಹೋಗಬಾರದು ಅನ್ನುವಂತಹ ವಿನಂತಿಯನ್ನ ಮೊದಲನೇದಾಗಿ ಮಾಡಿಕೊಳ್ತಾನೆ. ಇವತ್ತು ನಾವು ಕೈಗೊಂಡಿರುವಂತಹ ಈ ಹೋರಾಟ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋ ಹೋರಾಟ ಆಗಬೇಕು. ಇದು ಸಾಂಕೇತಿಕವಾದ ಹೋರಾಟ ಅಲ್ಲ. ಅದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕು. ಈ ಸಮಾಜಕ್ಕೆ ಆಗಿರೋ ಅನ್ಯಾಯದ ವಿರುದ್ಧ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೇವೆ ಅಂತ ಎಲ್ಲರೂ ಒಂದು ಸಾರಿ ಕೈ ಎತ್ತಿ ಹೇಳಬೇಕು. ಮೀಸಲಾತಿಯ ಹೋರಾಟಕ್ಕೆ ಜಯವಾಗಲಿ. ಬಂಧುಗಳೇ, ಇನ್ನು ಶಾಸಕರು, ಮಾಜಿ ಶಾಸಕರುಗಳು, ಸಮಾಜದ ಎಲ್ಲ ಪರಮ ಪೂಜ್ಯರು, ಬೋವಿ ಕೊರಚ ಕೊರಮ ಸಮಾಜದ ಎಲ್ಲ ಮುಖಂಡರು, ಬಂಜಾರ ಸಮಾಜದ ಎಲ್ಲ ರಕ್ತ ಬಾಂಧವರು ನಾವಿವತ್ತು ಸೇರಿದ್ದೇವೆ ಹೋರಾಟದಲ್ಲಿ. ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಹೋರಾಟಕ್ಕೆ ಅನುಮತಿಯನ್ನ ತೆಗೆದುಕೊಂಡ್ವಿ. ಮೊನ್ನೆಯ ದಿನ ಅಧಿಕೃತವಾಗಿ 3 ಈ ರಾಜ್ಯದ ಮುಖಂಡರುಗಳಿಗೆ ನಾವು ಪತ್ರವನ್ನ ಬರೆದಿದ್ದೇವೆ. ಬಂಜಾರ ಭೋವಿ ಕೊರಚ ಕೊರಮ ಮೀಸಲಾತಿ ಒಕ್ಕೂಟ ಅನ್ನುವ ಹೆಸರಿನಲ್ಲಿ ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇವೆ. ಇದು ಪಕ್ಷಾತೀತವಾಗಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಶಾಸಕರಿಗೆ ಆಹ್ವಾನವನ್ನ ಮಾಡಿದ್ದೇವೆ. ಬಿಜೆಪಿ ಪಕ್ಷದ ಮುಖಂಡರಿಗೆ ಆಹ್ವಾನವನ್ನ ಮಾಡಿದ್ದೇವೆ. ಅದೇ ರೀತಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೆ ಆಹ್ವಾನವನ್ನ ಮಾಡಿದ್ದೇವೆ. ನಿಮ್ಮ ಅನುಮೋದನೆಯನ್ನ ತೆಗೆದುಕೊಳ್ಳಿಕ್ಕೆ ಈ ವರದಿಯನ್ನ ಓದ್ತಾ ಇದ್ದೇನೆ. ಈ ವರದಿ ನಾವು ಕೊಟ್ಟಿದ್ದು ಸರಿ ಇದ್ದರೆ ನೀವು ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಮೊದಲನೇ ಪತ್ರವನ್ನ ನಾನು ಓದ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಮಾನ್ಯರೇ, ಅಸಂವಿಧಾನಿಕ ಒಳ ಮೀಸಲಾತಿ ಹಂಚಿಕೆಯನ್ನು ವಿರೋಧಿಸಿ, ಯಾಕೆ ಅಂದ್ರೆ ನೀವೆಲ್ಲರೂ ಅನುಮೋದನೆಯನ್ನ ಕೊಡಬೇಕಿದಕ್ಕೆ. ಹಾಗಾಗಿ ಒಂದೊಂದು ಸೆಂಟೆನ್ಸ್ ಅನ್ನು ನೀವು ಕ್ಲಿಯರ್ ಆಗಿ ಕೇಳಬೇಕು. ನಾಳೆ ನಾವು ಇದಕ್ಕೆ ಸಾಕ್ಷಿ ಇಲ್ಲ ಅಂತ ಯಾರು ಹೇಳಬಾರದು. ನಾವೆಲ್ಲರೂ ಸೇರಿ ಮಾಡ್ತಾ ಇರುವಂತಹ ಹೋರಾಟ ಅವೈಜ್ಞಾನಿಕ ಒಳ ಮೀಸಲಾತಿ ಹಂಚಿಕೆಯನ್ನು ವಿರೋಧಿಸಿ ಬಂಜಾರ, ಬೋವಿ, ಕೊರಚ ಮತ್ತು ಕೊರಮ ಮೀಸಲಾತಿ ಒಕ್ಕೂಟದ ವತಿಯಿಂದ ನಡೆಯುವ ಮೀಸಲಾತಿ ನ್ಯಾಯಕ್ಕಾಗಿ ಬೆಂಗಳೂರು ಚಲೋ ಈ ಹೋರಾಟದಲ್ಲಿ ಭಾಗವಹಿಸಿ ಮನವಿಯನ್ನ ಸ್ವೀಕರಿಸುವ ಬಗ್ಗೆ. ಇದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಏನು ಬರೆದಿದ್ದೀವಿ ಅಂದ್ರೆ, ಬಂಜಾರ, ಬೋವಿ, ಕೊರಚ ಕೊರಮ ಸಮುದಾಯಗಳು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ಸಮುದಾಯಗಳು. ಬ್ರಿಟಿಷರು ಈ ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ ಎಂದು ಘೋಷಿಸಿ ಇವರನ್ನು ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೈಯಕ್ತಿಕವಾಗಿ ಕ್ರೂರವಾಗಿ ಶೋಷಿಸಿದ್ದರು. ಇದರಿಂದ ಸಮಾಜದ ಮುಖ್ಯವಾಹಿನಿಯಿಂದ ವಂಚನೆಗೊಳಗಾಗಿ ತೀವ್ರವಾದಂತಹ ನೋವನ್ನ ಅನುಭವಿಸಿದ್ದರು. ಹಿಂದಿನ ಸರ್ಕಾರ ಈ 4 ಸಮುದಾಯಗಳಿಗೆ ಪ್ರತ್ಯೇಕವಾದ ವರ್ಗವನ್ನು ಸೃಷ್ಟಿಸಿ 4.5% ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು.
ಶಿಫಾರಸು ಮಾಡಿತ್ತು. ಹಾಗೂ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1ರ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು. ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಹಿಂದಿನ ಮಾಧುಸ್ವಾಮಿಯವರ ಉಪಸಮಿತಿಯ ಶಿಫಾರಸನ್ನು ಕೈಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು. ನಂತರ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸನ್ನು ಕೈಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮೇಲಿನ 2 ಪ್ರವರ್ಗ ಗುಂಪುಗಳನ್ನು ಒಗ್ಗೂಡಿಸಿ, ಅಂದ್ರೆ 4.5+1 ಎರಡನ್ನು ಒಗ್ಗೂಡಿಸಿ ಎಷ್ಟಾಗಬೇಕಿತ್ತು? 5.5 ಆಗಬೇಕಿತ್ತು. ಆದರೆ ಕೇವಲ 5ರಷ್ಟು ಮಾತ್ರ ಮೀಸಲಾತಿಯನ್ನು ಒದಗಿಸಿರುವುದು 4 ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯವಾಗಿದೆ. ಇದನ್ನ ಒಪ್ತೀರಾ? ನಾವು 5 ಮೀಸಲಾತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಲ್ವಾ? ಮಾಡಲೇಬೇಕು. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದ್ರೆ, ರಾಜ್ಯ ಸರ್ಕಾರವು ಮೇಲ್ಕಂಡ 4 ಸಮುದಾಯಗಳ ಜೊತೆಗೆ ಅಲೆಮಾರಿ ಸಮುದಾಯದ 59 ಜಾತಿಗಳನ್ನು ಒಗ್ಗೂಡಿಸಿ ಒಟ್ಟಾರೆ 63 ಜಾತಿಗಳಿಗೆ ಕೇವಲ 5ರಷ್ಟು ಮೀಸಲಾತಿ ನೀಡಿ ಸ್ಪೃಶ್ಯ ಜಾತಿಗಳು ಎಂದು ಹಣೆಪಟ್ಟಿ ಕಟ್ಟಿರುವುದು ಅಸಂವಿಧಾನಿಕವಾಗಿದ್ದು ಮೀಸಲಾತಿಯಿಂದ ಹೊರದಬ್ಬುವ ಹುನ್ನಾರ ಆಗಿದೆ. ಇದನ್ನ ವಿರೋಧಿಸಬೇಕು, ವಿರೋಧ ಮಾಡಬಾರ್ದು? ವಿರೋಧಿಸಬೇಕು. ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ನಿರ್ಣಯವನ್ನ ಬಂಜಾರ, ಭೋವಿ, ಕೊರಚ, ಕೊರಮ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಬಗೆದಿರುವ ತೀವ್ರವಾದ ದ್ರೋಹ ಎಂದು ಭಾವಿಸುತ್ತಾ ಈ ಸರ್ಕಾರ ಕೂಡಲೇ ತೀರ್ಮಾನವನ್ನ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಎಲ್ಲರೂ ಕೈ ಎತ್ತಿ ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ತಾವುಗಳು ಈ ಸಭೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೈಗೊಂಡಿರುವ ನಿರ್ಣಯವನ್ನು ಹಿಂಪಡೆಯುವುದಾಗಿ ಘೋಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ನಾವು ಪಕ್ಷಾತೀತವಾಗಿ ಕೈಗೊಂಡಿರುವ ಈ ಹೋರಾಟದಲ್ಲಿ ನಿಮ್ಮ ಪಕ್ಷದ ಎಲ್ಲ ಸಚಿವರು, ಎಲ್ಲ ಶಾಸಕರು ಭಾಗವಹಿಸಿ ಬೆಂಬಲವನ್ನು ಸೂಚಿಸುವಂತೆ ನಿರ್ದೇಶನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಅದೇ ರೀತಿ ಬಿಜೆಪಿ ಪಕ್ಷಕ್ಕೂ ಪತ್ರವನ್ನ ಬರೆದಿದ್ದೇವೆ, ಜೆಡಿಎಸ್ ಪಕ್ಷಕ್ಕೂ ಪತ್ರವನ್ನ ಬರೆದಿದ್ದೇವೆ. ತಾವು ಬರಬೇಕು, ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು. ನಾವು ನ್ಯಾಯ ಪಡೆಯೋವರೆಗೆ ಇಲ್ಲಿಂದ ಕದಲೋದಿಲ್ಲ ಅನ್ನೋ ಘೋಷಣೆಯನ್ನ ನಾವು ಮಾಡ್ತಾ ಇದ್ದೇವೆ. ರೆಡಿ ಇದ್ದಾರಾ? ಹಾಗಾಗಿ ಎಲ್ಲರೂ ಕೂಡ ಈ ರೋಡು ಬಂದಾಗಿದೆ, ಆ ರೋಡಲ್ಲೇ ಎಲ್ಲರೂ ಕೂತ್ಕೊಳ್ಬೇಕು. ಯಾರು ಹೇಳೋದು ಬೇಡ. ಇವರು ನಮ್ಮ ಮನವಿಗೆ ಬರಲಿಲ್ಲ ಅಂದ್ರೆ ಮುಂದೆ ನಾವು ನಿರ್ಣಯವನ್ನ ಮಾಡ್ತೇವೆ ಏನು ಮಾಡಬೇಕು ಅಂತ. ಎಲ್ಲ ಪ್ರಮುಖರು ನಿರ್ಣಯ ಮಾಡ್ತಾರೆ. ಮಾನ್ಯ ಶಾಸಕರುಗಳು ಮಾತಾಡ್ತಾರೆ, ಮಾಜಿ ಶಾಸಕರುಗಳು ಮಾತಾಡ್ತಾರೆ, ಪರಮ ಪೂಜ್ಯ ಸ್ವಾಮೀಜಿ ಅವರು ಮಾತನಾಡ್ತಾರೆ. ಎಲ್ಲರ ಮಾತನ್ನ ಶಾಂತವಾಗಿ ಕೇಳಬೇಕು ಅಂತ ಹೇಳ್ತಾ ಮಾಧ್ಯಮದವರಿಗೆ ವಿನಂತಿಯನ್ನ ಮಾಡ್ತೇವೆ. ರಾಜ್ಯದ ಮಟ್ಟಕ್ಕೆ ಈ ಸುದ್ದಿಯನ್ನ ನೀವೆಲ್ಲರೂ ಕೂಡ ಕಳಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾನೆ. ವೇದಿಕೆ ಮೇಲೆ ಇದ್ದವರು ಎಲ್ಲ ಒಂದು ಸಾರಿ ಕೈ ಎತ್ತಿ, 2 ಕೈಯನ್ನ ಎತ್ತಿ ಘೋಷಣೆಯನ್ನ ಕೂಗಬೇಕು. ಮೀಸಲಾತಿಯ ಹೋರಾಟಕ್ಕೆ ಜಯವಾಗಲಿ, ಮೀಸಲಾತಿಯ ಹೋರಾಟಕ್ಕೆ ಜಯವಾಗಲಿ. ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಕೂಗಬೇಕು. ಎಲ್ಲರೂ ಕೈ ಎತ್ತಿ. ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ.
ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ. ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಕ್ಕೆ ಮೋಸ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ. ಅಲ್ಪಸಂಖ್ಯಾತ ಈ ಹಿಂದುಳಿದ ವರ್ಗಗಳಿಗೆ ಬಂಜಾರ ಭೋವಿಗಳಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ.